ಈ ಸಂಜೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ಅವಿನಾಶ್, ಅಂತಾರಾಷ್ಟ್ರೀಯ ಮಟ್ಟದ ಯೋಗಪಟು ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಗುರು. ಆ್ಯಂಗರ್ ಮ್ಯಾನೇಜ್ಮೆಂಟ್, ಈ ಒಂದು ಕೋಪವನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ. ಸೊ ಈ ಒಂದು ಕೋಪವನ್ನು ನಿಗ್ರಹ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಾಣಾಯಾಮ ಮತ್ತು ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಒಂದು ಕೋಪವನ್ನು ನಿಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಏನಾಗುತ್ತೆ, ನಮಗೆ ಕೋಪ ಬಂದಾಗ ನಮ್ಮ ಒಂದು ಬುದ್ಧಿಯನ್ನು ನಾವೇನು ಮಾಡ್ತೀವಿ, ಕಳ್ಕೊಳ್ತೀವಿ. ಆ ಒಂದು ನಿಮಿಷಗಳ ಕಾಲ ಒಂದು ಬುದ್ಧಿಯನ್ನು ಕಳ್ಕೊಳ್ಳೋದ್ರ ಒಂದು ಅಪಾಯ ತುಂಬ ದೊಡ್ಡದಾಗಿರುತ್ತೆ. ನಾವೀಗ ಏನು ಮಾಡ್ತೀವಿ, ನಮಗೆ ಕೋಪ ಬಂದ ತಕ್ಷಣ ಎತ್ತಿ ಹೊಡಿತೀವಿ, ಏನೋ ವಸ್ತುಗಳನ್ನ ಹೊಡಿತೀವಿ, ಅಥವಾ ನಾವು ಮನುಷ್ಯರ ಮೇಲೆ ಕೋಪವನ್ನು ತೋರಿಸ್ತೀವಿ. ಬಟ್ ಆ ಕೋಪವನ್ನು ಎಷ್ಟು ಕಾಲ ತೋರಿಸ್ತೀವಿ, ಆ ಕೋಪವನ್ನು ತೋರಿಸಿದ ನಂತರ ಆಗೋ ಪರಿಣಾಮಗಳೇನು, ಅದರಿಂದ ಪಡಬಹುದಾದಂತಹ ಒಂದು ಪಶ್ಚಾತ್ತಾಪಗಳೇನು ಅನ್ನೋದನ್ನು ನಾವು ಆ ಒಂದು ಮೂಮೆಂಟಲ್ಲಿ ನಾವು ಕಳ್ಕೊಂಡಿರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಈ ಒಂದು ಯೋಗವನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮನೋನಿಗ್ರಹ ಸಾಧ್ಯವಾಗುತ್ತೆ. ಆ ಒಂದು ಮನೋನಿಗ್ರಹ ಒಂದು ಶಕ್ತಿಯಿಂದ ಏನಾಗುತ್ತೆ, ನಾವು ನಮ್ಮ ಒಂದು ಬುದ್ಧಿಯನ್ನು ಯಾವತ್ತಿಗೂ ಸಹ ನಾವು ನಮ್ಮ ಒಂದು ಬುದ್ಧಿಯನ್ನು ನಾವು ಕೋಪಗೊಳ್ಳೋದ್ರ ಕಡೆಗೆ ನಾವು ಗಮನವನ್ನು ಹರಿಸೋದಿಲ್ಲ. ಈ ಒಂದು ಆ್ಯಂಗರ್ ಮ್ಯಾನೇಜ್ಮೆಂಟ್ ಅನ್ನೋದರಲ್ಲಿ ಈ ಒಂದು ಪ್ರಾಣಾಯಾಮ ಮತ್ತು ಯೋಗ ತುಂಬಾ ಸಹಕಾರಿಯಾಗಿರುತ್ತೆ. ಎಕ್ಸಾಂಪಲ್ ಈಗ ನಾವು ತಗೋಬೋದು, ಏನಾಗುತ್ತೆ, ಯಾವುದೋ ಒಂದು ವ್ಯಕ್ತಿ ಆಗಿರಲಿ, ಅವನು ಯಾವುದೋ ಒಂದು ಚಿಕ್ಕ ಜಗಳದಿಂದ ಒಂದು ಫ್ರೆಂಡ್ಸ್ ಆಗಿರ್ತಾರೆ, ಆ ಒಂದು ಫ್ರೆಂಡ್ಸ್ ಜೊತೆನೇ ಒಂದು ಚಿಕ್ಕ ಜಗಳದಲ್ಲಿ ಏನೋ ಮಾತಿಗೆ ಮಾತು ಬೆಳೆದೇನಾಗುತ್ತೆ, ಯಾವುದೋ ಒಂದು ಕೋಪದಲ್ಲಿ ಒಂದು ವಸ್ತುವನ್ನ ಅವನ ಮೇಲೆ ಎಸೆದಾಗ ಅವನಿಗೆ ಏನೋ ಅದರಿಂದ ಒಂದು ದೊಡ್ಡ ಅಪಾಯ ಆಗಬಹುದು, ಅಥವಾ ಒಂದು ಮಾರಣಾಂತಿಕ ಹಲ್ಲೆ ಆಗಿರ್ಬೋದು. ಆ ಒಂದು ಕೋಪ ಇರುವಂಥ ಸಮಯ 2-3 ನಿಮಿಷ ಕಾಲ. ಆ ಒಂದು 2-3 ನಿಮಿಷ ನಾವು ನಮ್ಮ ಒಂದು ಮನೋನಿಗ್ರಹ ಮಾಡಿಕೊಂಡ್ರೆ, ಅಥವಾ ಕೋಪವನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಇದ್ದರೆ ಏನಾಗುತ್ತೆ, ಆ ಒಂದು ಅಪಾಯವನ್ನು ಮುಂದೆ ಆಗಬಹುದಾದಂಥ ಒಂದು ಅಪಾಯವನ್ನು ಇವಾಗಲೇ ನಾವು ತಡಿಬಹುದು. ಎಕ್ಸಾಂಪಲ್ ಈಗ ನೋಡಿರ್ಬೋದು ನೀವೆಲ್ಲ, ದರ್ಶನ್ ಸರ್ ಅವರ ಒಂದು ಇನ್ಸಿಡೆಂಟ್ನೇ ನೋಡಿರ್ತೀರ. ಸೊ ಏನಾಗಿರುತ್ತೆ, ದರ್ಶನ್ ಸರ್ ಖಂಡಿತ ಆ ಥರ ಅವ್ರು ಮಾಡಬೇಕಂತ ಹಾಗೆ ಮಾಡಿರೋದಿಲ್ಲ. ಸೊ ಏನಾಗಿರುತ್ತೆ, ಯಾರೋ ಪ್ರಚೋದಿಸಿರ್ಬೋದು ಅವರನ್ನು. ಸೊ ಹಾಗಾಗಿ 1 ನಿಮಿಷಗಳ ಕಾಲ ಅವರ ಒಂದು ಬುದ್ಧಿಯನ್ನು ಕೋಪದ ಕೈಗೆ ಕೊಟ್ಟಿದ್ದಕ್ಕೆ ಏನಾಯಿತು, ಈ ಥರ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ನಮ್ಮ ಬುದ್ಧಿಯನ್ನು ಕೋಪದ ಕೈಗೆ ಕೊಡದೆ ನಾವು ಏನು ಮಾಡಬೇಕು, ನಮ್ಮ ಮನೋನಿಗ್ರಹವನ್ನು ಮಾಡುವುದಕ್ಕೆ ಸಹಕಾರಿಯಾಗಿರುವಂತಹ ಒಂದು ಯೋಗ, ಹಾಗೆಯೇ ಪ್ರಾಣಾಯಾಮವನ್ನು, ಹಾಗೆಯೇ ಧ್ಯಾನವನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಮನೋನಿಗ್ರಹ ಸಾಧ್ಯವಾಗುತ್ತೆ. ಹಾಗೆಯೇ ಆ ಒಂದು 1-2 ನಿಮಿಷಗಳ ಕಾಲದ ಕೋಪದ ಒಂದು ಪರಿಣಾಮವನ್ನು ಮುಂದೆ ಆಗದೇ ಇರುವಂತಹ ನಾವು ತಡೆಗಟ್ಟಬಹುದು. ಸೊ ಹಾಗಾಗಿ ಈ ಒಂದು 10 ನಿಮಿಷಗಳ ಕಾಲ ಪ್ರಾಣಾಯಾಮವನ್ನು ಮಾಡಬಹುದು. ಹಾಗೆ 10 ನಿಮಿಷ ಕಾಲ ಸುಮ್ಮನೆ ಕೂತು ನಾವು ಒಂದು ಧ್ಯಾನವನ್ನು ಮಾಡಿದರೆ ನಮ್ಮ ಒಂದು ಮನೋನಿಗ್ರಹ ಸಾಧ್ಯವಾಗುತ್ತೆ. ಆ ಒಂದು ಕೋಪ ಬರುವಂಥ ಒಂದು ಪರಿಸ್ಥಿತಿ ಮುಂದೆ ಅದು ಉದ್ಭವಿಸೋದೇ ಇಲ್ಲ ನಮ್ಮ ಮುಂದೆ. ಸೊ ನಾನು ನಿಮಗೆಲ್ಲ ಮನೆಯಲ್ಲೇ ಮಾಡಬಹುದಂಥ ಒಂದು ಯೋಗಾಸನಗಳ ಬಗ್ಗೆ ತಿಳಿಸ್ಕೊಂಡಿದ್ದೀನಿ. ಸೊ ನಾವೆಲ್ಲ ಇವಾಗ ಎಲ್ಲರೂ ಸಹ ಯೋಗ ತರಗತಿಗಳಿಗೆ ಹೋಗಿ ಕಲಿಯೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಳಬಹುದಂಥ ಒಂದು ಕೆಲವೊಂದು ಸಿಂಪಲ್ ಆದಂತಹ ಒಂದು ಆಸನಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾವು ಸೂರ್ಯ ನಮಸ್ಕಾರದ ಬಗ್ಗೆ ಪ್ರಾಕ್ಟೀಸ್ ಮಾಡೋಣ ಇವತ್ತು. ಸೂರ್ಯ ನಮಸ್ಕಾರ, ಈ ಒಂದು ಸೂರ್ಯ ನಮಸ್ಕಾರದಿಂದ ನಮಗೆ ಒಂದು ಹಲವಾರು ಒಂದು ಉಪಯೋಗಗಳು ನಮಗೆ ದೊರೆಯುತ್ತೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಸೊ ಸೂರ್ಯ ನಮಸ್ಕಾರ ನಮಗೆ ಒಂದು ದಿನದ ಒಂದು ಚೈತನ್ಯವನ್ನು ತುಂಬಿಸುತ್ತೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಎಲ್ಲ ಒಂದು ದೇಹದ ಎಲ್ಲ ಒಂದು ಅಂಗಾಂಗಗಳಿಗೆ ಕೂಡ ಚಲನೆ ಸಿಗುತ್ತೆ. ಹಾಗೆಯೇ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಾವು ಒಂದು ಓಲ್ ಡೇ, ಒಂದು ದಿನದ 24 ಗಂಟೆ ಸಹ ನಾವು ಒಂದು ಚೈತನ್ಯದಾಯಕವಾಗಿರಬಹುದು. ಹಾಗಾಗಿ ನಾವು ಇವತ್ತು ಒಂದು ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಸಾರಿ ನಿಮಗೆ ಮಾಡಿ ತೋರಿಸ್ತೀನಿ ಸೂರ್ಯ ನಮಸ್ಕಾರವನ್ನು, ಮತ್ತು ನಂತರ ಹಂತವಾಗಿ ಸೂರ್ಯ ನಮಸ್ಕಾರವನ್ನು ಹೇಗೆ ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಂತ ಕಲಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ಸಮಸ್ಥಿತಿ, 2 ಕಾಲನ್ನು ಜೋಡಿಸಿರಬೇಕು, ಮತ್ತು ನಮ್ಮ 2 ಹಸ್ತಗಳು ನಮ್ಮ ತೊಡೆಗೆ ತಾಗಿರಬೇಕು. ನಂತರ 2 ಹಸ್ತಗಳನ್ನು ಜೋಡಿಸ್ಬೇಕು, ನಮಸ್ಕಾರ ಸ್ಥಿತಿಗೆ ಬರಬೇಕು. ನಮಸ್ಕಾರ ಸ್ಥಿತಿ. ಈ ಒಂದು ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿರುತ್ತೆ. ಸೊ ಇದನ್ನು ನಾವು ಪ್ರತಿ ಬಾರಿ ಮಾಡುವಾಗಲೂ ಸಹ 12 ರೌಂಡ್ ಮಾಡಬೇಕಾಗತ್ತೆ. ಸೊ ಇವಾಗ ನಾವು ಒಂದು ಸಾರಿ ನಾನು ನಿಮಗೆ ಸೂರ್ಯ ನಮಸ್ಕಾರ ತೋರಿಸ್ಕೊಡ್ತೀನಿ. ನಮಸ್ಕಾರ ಸ್ಥಿತಿ. ಈಗ ಇಲ್ಲಿ ಉಸಿರು ತಗೊಳ್ತಾ 2 ಕೈನ ನಿಧಾನಕ್ಕೆ ಮೇಲಕ್ಕೆ ಎತ್ತುತ್ತಾ, ಮೇಲಕ್ಕೆ 2 ಕೈನ ರೈಸ್ ಮಾಡ್ತಾ, ಹೊಟ್ಟೆನ ಮುಂದಕ್ಕೆ ಚಾಚಿ ನಮ್ಮ ಎದೆ ಹಿಂದಕ್ಕೆ ಹೋಗುತ್ತೆ, ಹಾಗೆ ಕೈ ಹಿಂದೆ ಹೋಗುತ್ತೆ. ನಮ್ಮ ಬೆನ್ನಿನ ಕೆಳಭಾಗದಿಂದ ನಾವು ಹಿಂದೆ ಬೆಂಡಾಗಬೇಕಾಗತ್ತೆ. ಇದು ಊರ್ಧ್ವಾಸನ. ಇಲ್ಲಿ ನಾವು ಉಸಿರು ತಗೊಂಡಿರಬೇಕು. ಈಗೇನು ಮಾಡ್ಬೇಕು, ನಾವು ಉಸಿರು ಬಿಡ್ತಾ ನಿಧಾನಕ್ಕೆ 2 ಕೈ ಮೇಲೆ ಎಷ್ಟಾಗುತ್ತೆ ಅಷ್ಟು ಚಾಚ್ತಾ ನಿಧಾನಕ್ಕೆ ಮುಂದೆ ಬೆಂಡಾಗಬೇಕು. ಉತ್ತಾನಾಸನ, 2 ಹಸ್ತಗಳ ನೆಲಕ್ಕೆ ತಾಗಿರಬೇಕು.
ಹಾಗೆ ನಾವು ಮುಂದೆ ಎಷ್ಟು ಬೆಂಡ್ ಆಗಲಿಕ್ಕಾಗುತ್ತೆ ಅಷ್ಟು ಸಹ ಮುಂದೆ ಬೆಂಡ್ ಆಗಬೇಕಾಗತ್ತೆ. ಈಗ ಏಕಪಾದ ಪ್ರಸರಣಾಸನ. ಈಗ ನಾವು ನಮ್ಮ ಬಲಗಾಲನ ಹಿಂದೆ ತಗೋಬೇಕು, ಹಾಗೆ ಮೊಣಕಾಲು ನೆಲಕ್ಕೆ ಟಚ್ ಆಗ್ತಿರುತ್ತೆ. ಹಾಗೆ ನಮ್ಮ ಕಾಲಿನ ಒಂದು ಬೆರಳುಗಳನ್ನ ಹಿಂದಕ್ಕೆ ಚಾಚಬೇಕಾಗತ್ತೆ. ಇದು ಏಕಪಾದ ಪ್ರಸರಣಾಸನ. ಈಗ ಎಡಗಾಲಿಂದ ತಗೋಬೇಕು, ದ್ವಿಪಾದ ಪ್ರಸರಣಾಸನ. ಇದು ಹೇಗೆ ಅಂದರೆ ಇಳಿಜಾರಾಗಿರ್ಬೇಕು, ತಲೆಯಿಂದ ಕಾಲಿನ ಭಾಗದವರೆಗೂ ಇದು ಇಳಿಜಾರಾಗಿರ್ಬೇಕಾಗತ್ತೆ. ಸೊ ಹೀಗೆ ನಮ್ಮ ಒಂದು ಹಿಪ್ ಮೇಲೆ ಹೋಗಬಾರ್ದು. ಇದರಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ಕೊಳ್ಳೋದು ಅದನ್ನೇ. ಇಲ್ಲಿ ನಾವೇನು ಮಾಡಬೇಕು, ನಮ್ಮ ತಲೆಯಿಂದ ಕಾಲಿನ ಭಾಗದವರೆಗೂ ಇಳಿಜಾರಾಗಿರಬೇಕು. ದ್ವಿಪಾದ ಪ್ರಸರಣಾಸನ. ಮೊಣಕಾಲು ನೆಲಕ್ಕೆ ಟಚ್ ಮಾಡ್ತಾ ಹಿಂದೆ ಕುತ್ಕೋಬೇಕು. ಶಶಂಕಾಸನ ಅಥವಾ ಬಾಲಾಸನ ಅಂತ ಕರಿತೀವಿ. ಹಾಗೆ ನಿಧಾನಕ್ಕೆ ಮೇಲೆ ಬಂದು, ಮೊಣಕಾಲು ಮೇಲೆ ಬಂದು ನಮ್ಮ ಒಂದು ಎದೆಯನ್ನು ಎರಡು ಕೈ ಮಧ್ಯದಲ್ಲಿ ಕೂರಿಸ್ಬೇಕು. ಹಾಗೆ ನಮ್ಮ ಒಂದು ಗದ್ದ ನೆಲದಲ್ಲಿ ತಾಗಿಸ್ಬೇಕು. ಅಷ್ಟಾಂಗ ಪ್ರಣಿಪಾದಾಸನ. ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರ್ತೀವಿ. ಎರಡು ಕೈ ಮೇಲೆ ಭಾರವನ್ನು ಹಾಕ್ತಾ ನಮ್ಮ ದೇಹವನ್ನು ಮೇಲೆ ತರ್ತೀವಿ. ಭುಜಂಗಾಸನ. ಇಲ್ಲಿ ನಮ್ಮ ಶೋಲ್ಡರ್ಸ್ ಕೆಳಗಡೆ ಹೋಗಿರ್ಬಾರ್ದು. ಭುಜಂಗಾಸನ ಮೇಲೆ ನೋಡಿ. ಹಾಗೆ ಪರ್ವತಾಸನ. ಉಸಿರು ಬಿಡ್ತಾ ಪರ್ವತಾಸನ. ಇಲ್ಲಿ ನಮ್ಮ ಬೆನ್ನನ್ನು ಎಷ್ಟಾಗುತ್ತೆ ಅಷ್ಟು ಬೆನ್ನು ಒತ್ತಬೇಕು. ಹಾಗೆ ನಮ್ಮ ಎರಡು ಪಾದ ನೆಲಕ್ಕೆ ಟಚ್ ಆಗ್ತಿರ್ಬೇಕು. ನಂತರ ಏಕಪಾದ ಪ್ರಸರಣಾಸನ. ನಾವು ಯಾವ ಕಾಲನ್ನು ಹಿಂದೆ ತಗೊಂಡೋಗಿರ್ತೀವಿ ಅದೇ ಕಾಲನ್ನು ಎರಡು ಕೈ ಮಧ್ಯಕ್ಕೆ ತರಬೇಕು. ಹಾಗೆ ನಮ್ಮ ಎಡ ಮೊಣಕಾಲು ನೆಲಕ್ಕೆ ಟಚ್ ಆಗ್ತಿರ್ಬೇಕು. ಈಗ ನಿಧಾನಕ್ಕೆ ಮೇಲೆ ನೋಡಿ. ಏಕಪಾದ ಪ್ರಸರಣಾಸನ. ಉಸಿರು ಬಿಡ್ತಾ ಮತ್ತೆ ನಮ್ಮ ಎಡಗಾಲನ್ನು ಮುಂದೆ ತರಬೇಕು. ಎರಡು ಕೈ ಮಧ್ಯಕ್ಕೆ ತರಬೇಕು. ಮತ್ತು ಎರಡು ಕಾಲನ್ನು ನಾವು ಜೋಡಿಸಿರ್ಬೇಕು. ನಮ್ಮ ಹಸ್ತ ಎರಡು ಕಾಲಿನ ಪಕ್ಕದಲ್ಲಿ ನಮ್ಮ ಹಸ್ತ ಇರಬೇಕು. ಹಸ್ತ ನೆಲಕ್ಕೆ ಟಚ್ ಆಗ್ತಿರ್ಬೇಕು. ಹಾಗೆ ನಾವು ಎಷ್ಟಾಗುತ್ತೆ ಅಷ್ಟು ಮುಂದೆ ಬೆಂಡಾಗಿರಬೇಕು. ಈಗ ನಿಧಾನಕ್ಕೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರಬೇಕು. ಊರ್ಧ್ವಾಸನ. ಎರಡು ಕೈ ಮೇಲೆ ರೈಸ್ ಮಾಡಿ ನಂತರ ನಮ್ಮ ಒಂದು ಹೊಟ್ಟೆಯನ್ನು ಮುಂದಕ್ಕೆ ಚಾಚ್ತಾ ನಮ್ಮ ಬೆನ್ನಿನ ಹಿಂಭಾಗದಿಂದ ಕೆಳಗಡೆ ಬೆಂಡಾಗಬೇಕು. ಹಿಂದಕ್ಕೆ ಮೊಣಕಾಲು ನೇರ ಇರಬೇಕು. ಊರ್ಧ್ವಾಸನ. ಈಗ ನಿಧಾನಕ್ಕೆ ನಮಸ್ಕಾರ ಸ್ಥಿತಿ. ಎರಡು ಹಸ್ತಗಳನ್ನ ಎದೆ ಮಧ್ಯಕ್ಕೆ ತಂದು ನಮಸ್ಕಾರ ಸ್ಥಿತಿ. ಎರಡು ಕೈ ಕೆಳಗಡೆ ಸಮಸ್ಥಿತಿ. ಸೂರ್ಯ ನಮಸ್ಕಾರ. ಈ ಒಂದು ಸೂರ್ಯ ನಮಸ್ಕಾರವನ್ನು ನಾವು ಯಾಕೆ ಮಾಡಬೇಕು, ಯೋಗವನ್ನು ಯಾಕೆ ಮಾಡಬೇಕು ಅಂತ ಅಂದರೆ, ಸೂರ್ಯ ನಮಸ್ಕಾರದಿಂದ ನಮಗೆ ಹಲವಾರು ಒಂದು ಉಪಯೋಗಗಳಿವೆ. ಏನು ಆ ಉಪಯೋಗಗಳು ಅಂತ ಅಂದರೆ, ಈಗ ನಾವು ದಿನನಿತ್ಯ ಹೋಗಿ ನಾವು ಜಿಮ್ಗೆ ಹೋಗೋಕ್ಕಾಗಲ್ಲ ಅಥವಾ ಯೋಗ ಕ್ಲಾಸಿಗೆ ಹೋಗಿ ಯೋಗ ಮಾಡೋದಕ್ಕಾಗಲ್ಲ. ಅಂಥ ಒಂದು ಸ್ಥಿತಿಲಿ ಏನಾಗುತ್ತೆ, ಎಲ್ಲರೂ ನಮ್ಗೆ ಇವಾಗ ರನ್ನಿಂಗ್ ಔಟ್ ಆಫ್ ಟೈಮ್ ಅಂತ ಹೇಳ್ತೀವಿ, ನಮಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಈ ಒಂದು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ನಮಗೆ 10 ನಿಮಿಷಗಳ ಕಾಲ ಸಾಕು. ನಮಗೆ ಸೂರ್ಯ ನಮಸ್ಕಾರ ಈ ಒಂದು 12 ಆಸನಗಳನ್ನು 12 ಬಾರಿ ಮಾಡಿದ್ರೆ ಸಾಕು ನಾವು. ಸೊ ಏನಾಗುತ್ತೆ, 144 ಆಸನ ಆಗುತ್ತೆ. ಸೊ 144 ಆಸನ ಆಗೋದ್ರಿಂದ ಈ ಒಂದು ಸೂರ್ಯ ನಮಸ್ಕಾರ ನಿಮಗೆ ಒಂದು ದಿನಕ್ಕೆ ಬೇಕಾದಂತಹ ಒಂದು ಎಷ್ಟು ಕ್ಯಾಲೋರೀಸ್ನ ಬರ್ನ್ ಮಾಡಬೇಕು ಅಷ್ಟು ಕ್ಯಾಲೋರೀಸ್ನ ಬರ್ನ್ ಮಾಡುತ್ತೆ. ಹಾಗೆ ಒಂದು ನಿಮ್ಮ ಒಂದು ದೇಹಕ್ಕೆ ಕೂಡ ಎಕ್ಸಸೈಸ್ ಕೊಡುತ್ತೆ. ಈಗ ನಾವು ಎಲ್ಲರೂ ಕೂಡ ಏನು ಮಾಡ್ತೀವಿ, ನಮ್ಮ ಒಂದು ಕೆಲಸದ ಸಮಯ ಒಂದು 8 ರಿಂದ 9 ಗಂಟೆಗಳ ಕಾಲ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಆಫೀಸಲ್ಲಿ ಒಂದು 8-9 ಗಂಟೆ ಕಾಲ ಕೂತಿರ್ತೀವಿ. ಅದರಿಂದ ಬ್ಯಾಕ್ ಪೇನ್ ಬರುತ್ತೆ. ಆ ಒಂದು ಬ್ಯಾಕ್ ಪೇನ್ನ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಅಂದರೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಒಂದು ಎಲ್ಲ ಥರದ ಒಂದು ಸ್ಟ್ರೆಸ್ ಆಗಿರಲಿ, ಆ ಒಂದು ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೂ ಸಹ ಒಂದು ಸೂರ್ಯ ನಮಸ್ಕಾರ ನಮಗೆ ಒಂದು ಚೈತನ್ಯವನ್ನು ತುಂಬುತ್ತೆ. ಹಾಗೆಯೇ ನಮ್ಮ ಒಂದು ದೇಹಕ್ಕೆ ಇವಾಗ ಏನಾಗುತ್ತೆ, ಲ್ಯಾಕ್ ಆಫ್ ಎಕ್ಸಸೈಸಿಂದ ಏನಾಗುತ್ತೆ, ಜಿಡ್ಡುಗಟ್ಟಿದಾಗ ಹಾಗೆ ಮರಗಟ್ಟಿದಾಗ ಆಗುತ್ತೆ. ನಮ್ಮ ದೇಹ ಫ್ರೋಝನ್ ಶೋಲ್ಡರ್ ಆಗುತ್ತೆ, ಬ್ಯಾಕ್ ಪೇನ್ ಆಗುತ್ತೆ. ಹಾಗೆ ತುಂಬ ಕಾಲ ನಾವು ನೆಲದಲ್ಲಿ ನಾವು ಆಫೀಸಲ್ಲಿ ಚೇರ್ ಮೇಲೆ ಕೂರೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ನರಗಳಿಗೆ ಒಂದು ಮೂವ್ಮೆಂಟ್ ಇರೋದಿಲ್ಲ, ನಮ್ಮ ಅಂಗಾಂಗಗಳಿಗೂ ಮೂವ್ಮೆಂಟ್ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಜಿಡ್ಡುಗಟ್ಟಿದಾಗ ಆಗುತ್ತೆ, ಮರಗಟ್ಟುತ್ತೆ. ಹಾಗೆ ಅದೇನಾಗುತ್ತೆ, ಮುಂದಕ್ಕೆ ನಮಗೆ ಒಂದು ಮೊಣಕಾಲು ನೋವು ಬರೋದಾಗುತ್ತೆ. ಹಾಗೆ ಅದು ಮೊಣಕಾಲು ನೋವು ಮುಂದಕ್ಕೆ ಅದು ಆರ್ಥ್ರೈಟಿಸ್ ಆಗುತ್ತೆ. ಹಾಗಾಗಿ ಈ ಒಂದು ಎಲ್ಲ ಕಾಯಿಲೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಯೋಗ ಮಾಡಬೇಕು. ಹಾಗೆ ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಯೋಗ ನಾವು ಕಂಪ್ಲೀಟಾಗಿ ಮಾಡಬೇಕು ಅಂತ ಅಂದರೆ ಒಂದು 1 ಅವರ್ ಟೈಮ್ ತಗೊಳ್ಳುತ್ತೆ ಅಂತ ಅಂದ್ಕೊಳ್ಳಿ. ಈ ಒಂದು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ನಮಗೆ 10 ನಿಮಿಷ ಸಮಯ ಸಾಕು. 10 ನಿಮಿಷ ಸೂರ್ಯ ನಮಸ್ಕಾರ ಮಾಡಿ ಒಂದು 2 ನಿಮಿಷಗಳ ಕಾಲ ನೀವು ಒಂದು ಶವಾಸನ ನಿಧಾನಕ್ಕೆ ಹಾಗೆ ಬೆನ್ಮೇಲೆ ಮಲಗಿ 2 ನಿಮಿಷ ಇಲ್ಲ ಅಥವಾ ಒಂದು 5 ನಿಮಿಷಗಳ ಕಾಲ ಒಂದು ಶವಾಸನವನ್ನು ಹಾಗೆ ಸುಮ್ಮನೆ ಮಲಗಿ ರಿಲ್ಯಾಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬೇಕಾದಂತಹ ಒಂದು ಎನರ್ಜಿಯನ್ನು ಈ ಒಂದು ಸೂರ್ಯ ನಮಸ್ಕಾರ ನಿಮಗೆ ಒಂದು ದಿನಕ್ಕೆ ಬೇಕಾದಂತಹ ಒಂದು ಎನರ್ಜಿಯನ್ನು ಸೂರ್ಯ ನಮಸ್ಕಾರ ನಿಮಗೆ ಕೊಡುತ್ತೆ. ಫ್ರೆಂಡ್ಸ್, ಪ್ರತಿದಿನ ಹೀಗೆ ಯೋಗವನ್ನು ಮಾಡೋದ್ರಿಂದ ನಮ್ಮ ಒಂದು ದೇಹವು ಆರೋಗ್ಯಕರವಾಗಿರುತ್ತೆ. ನಮ್ಮ ದೇಹದ ದೈಹಿಕ ಆರೋಗ್ಯ ಮಾತ್ರವಲ್ಲದೆ
ಮಾನಸಿಕ ಆರೋಗ್ಯವೂ ಸಹ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಸಹ ದಿನನಿತ್ಯ ಯೋಗವನ್ನು ಹಾಗೆ ಪ್ರಾಣಾಯಾಮವನ್ನು ಅಭ್ಯಸಿಸಬೇಕು, ಪ್ರಾಕ್ಟೀಸ್ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಈ ಸಂಜೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆಯೇ ಈ ಮುಂದಿನ ಅಪ್ಡೇಟ್ಸ್ಗಾಗಿ ಹಾಗೂ ಯೋಗದ ವಿಡಿಯೋಸ್ಗಾಗಿ ಈ ಸಂಜೆ ನ್ಯೂಸ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.